ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್. ತುಂಬ ಜನರಿಗೆ ಒಂದು ಡೌಟ್ ಇರುತ್ತೆ, ಲಾ ಆಫ್ ಅಟ್ರಾಕ್ಷನ್ ಎಲ್ಲಿ ನೋಡಿದ್ರು ಯಾವ ವಿಡಿಯೋ ತೆಗೆದ್ರು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾ ಇರ್ತಾರಲ್ವ. ಈ ಲಾ ಆಫ್ ಅಟ್ರಾಕ್ಷನ್ ನಿಜವಾಗ್ಲೂ ಕೆಲಸ ಮಾಡುತ್ತಾ ಇಲ್ವಾ? ಮಾಡುತ್ತಾ? ನೀವು ಹೇಳಿ, ಮಾಡುತ್ತಾ ಅನ್ನೋರು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಮ್ಮಾತಿಗೂ 2000% ಹೇಳ್ತಾ ಇದ್ದೀನಿ, ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡಲೇ ಮಾಡುತ್ತೆ. ಇದು ಸತ್ಯ. ಭಗವದ್ಗೀತೆಯಲ್ಲಿ ಸಹ ಕೃಷ್ಣ ಪರಮಾತ್ಮ ಇದನ್ನೇ ಹೇಳಿದ್ದಾರೆ. ಕುರಾನಲ್ಲಿ ಸಹ ಇದೆ, ಬೈಬಲಲ್ಲಿ ಸಹ ಇದೆ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಮಗೆ ಇದು ಹೊಸ ಸಬ್ಜೆಕ್ಟ್ ಅಲ್ಲ ಫ್ರೆಂಡ್ಸ್. ನೀವು ಯಾವಾಗ ನೀವು ತಾಯಿ ಹೊಟ್ಟೆಯಿಂದ ಆಚೆ ಬಂದಾಗಿಂದನೂ ಇದನ್ನು ಅಪ್ಲೈ ಮಾಡ್ತಾ ಇದ್ದೀರಾ, ನಿಮ್ಗೆ ಅದು ಗೊತ್ತಿಲ್ಲ ಅಷ್ಟೇ. ನಾವು ಯೂನಿವರ್ಸ್ಗೆ ಏನು ಕೊಡ್ತೀವೋ ಅದೇ ರಿಟರ್ನ್ ಆಗೇ ಬರುತ್ತೆ. ಅದು ನೀವು ಒಳ್ಳೆ ಕೆಲಸಗಳನ್ನ ಮಾಡಿ ಪಾಸಿಟಿವ್ ಕೊಟ್ಟರೆ ಪಾಸಿಟಿವ್ ರಿಸಲ್ಟೇ ನೀವು ಮತ್ತೆ ವಾಪಸ್ಸು ಯೂನಿವರ್ಸಿಂದ ಪಡ್ಕೊತೀರ. ಅದೇ ನೀವು ನೆಗೆಟಿವ್ ಥಾಟ್ಸಿಂದ ಕೆಟ್ಟದ್ದು ಮಾಡಿ ಬೇರೆಯವ್ರಿಗೆ ತೊಂದರೆ ಕೊಡ, ಅದೇ ರಿಟರ್ನ್ ಬ್ಯಾಕ್ ಆಗಿ ನೆಗೆಟಿವ್ ರಿಸಲ್ಟ್ ಆಗಿ ನೀವು ಪಡ್ಕೊತೀರ. ಇದೇ ಲಾ ಆಫ್ ಅಟ್ರಾಕ್ಷನ್. ಫಾರ್ ಎಕ್ಸಾಂಪಲ್ ನಾನು ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಏನಪ್ಪ ಅಂದರೆ, ಈಗ ನೀವು ಯಾವಾಗಲೂ ಒಂದು ಆಫೀಸ್ಗೆ ಹೋಗ್ತಾ ಇದ್ದೀರೋ ಒಂದು ವ್ಯಕ್ತಿ ಅಂದ್ಕೊಳ್ಳೋಣ, ಅಥವಾ ನೀವೇ ಅಂದ್ಕೊಳ್ಳೋಣ, ಜಾಬ್ಗೆ ಹೋಗ್ತಾ ಇದ್ದೀರಾ. ಜಾಬ್ಗೆ ಹೋಗೋ ಟೈಮಲ್ಲಿ ಯಾವಾಗಲೂ ಒಂದು ಕಡೆ ಸಿಗ್ನಲ್ ಬೀಳ್ತಾ ಇರುತ್ತೆ, ಯಾವಾಗಲೂ ಹೆವಿ ಟ್ರಾಫಿಕ್ ಇರುತ್ತೆ. ಓಕೆ, ಒಂದಿನ ನೀವು ಮನೆ ಬಿಟ್ಟಿದ್ದೀರಾ, ಮನೆಯಿಂದ ಹಿಡಿದು ಏನು ಅನ್ಕೊತಾ ಇದ್ದೀರಾ, ನಾನು ತುಂಬ ಬೇಗ ಹೊರಟೋಗ್ತಾ ಇದ್ದೀನಿ, ಗ್ರೀನ್ ಸಿಗ್ನಲ್ ಬಿದ್ದಿದೆ, ತುಂಬ ಈಸಿಯಾಗಿ ನಾನು ಹೊರಟೋಗ್ತಿದ್ದೀನಿ, ಅಲ್ಲಿ ಟ್ರಾಫಿಕ್ ಜಾಮ್ ಅನ್ನೋದೇ ಇಲ್ಲ, ಈಸಿಯಾಗಿ ತಲುಪಿದ್ದೀನಿ, ನಮ್ಮ ಬಾಸು ವೆರಿ ಗುಡ್ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ನಾನು ಆಫೀಸ್ನ ಬೇಗ ರೀಚ್ ಆಗಿದ್ದಕ್ಕೆ ಎಲ್ಲರೂ ನನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಆ ದಿನ ಬೇಗನೆ ನಾನು ರೀಚ್ ಆಗೋದೆ, ತುಂಬ ಈಸಿಯಾಗಿ ಹೊರಟೋದೆ, ನಾನು ಆ ಪ್ಲೇಸ್ಗೆ ತಲುಪಿದ ತಕ್ಷಣ ಸಿಗ್ನಲ್ ಬಿತ್ತು, ಈಸಿಯಾಗಿ ಪಾಸ್ ಆಗೋದೆ ಅನ್ಕೊತಾ ರಿಪೀಟೆಡಾಗಿ ನೀವು ಬೈಕಲ್ಲಿ ಹೋಗ್ತಾ ಇವತ್ತು ನಾನು ತುಂಬ ಬೇಗ ಹೊರಟೋಗ್ತಿದ್ದೀನಿ ಆಫೀಸ್ಗೆ, ತುಂಬ ನಮ್ಮ ಬಾಸ್ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಅದು ಇದು ಅಂದ್ಕೊಂಡು ರಿಪೀಟೆಡಾಗಿ ಅದನ್ನೇ ನೀವು ತಿಳ್ಕೊಂಡು ಹೋಗ್ತಾ ಇದ್ದೀರಾ. ಆ ಪ್ಲೇಸ್ ಯಾವಾಗ ನೀವು ಪ್ರತಿನಿತ್ಯ ಟ್ರಾಫಿಕ್ ಜಾಮ್ನ ಎಲ್ಲಿ ನೋಡ್ತಾ ಇದ್ದೀರಾ, ಅನುಭವಿಸ್ತಾ ಇದ್ದೀರಾ ಅನ್ನೋನ್ನ, ಆ ಒಂದು ಟ್ರಾಫಿಕ್ ಜಾಮ್ ಆ ದಿನ ಇರೋದಿಲ್ಲ. ನೀವು ಅಲ್ಲಿ ಹೋಗೋಷ್ಟೊತ್ತಿಗೆ ಆ ಸಿಗ್ನಲ್ಸು ಕ್ಲಿಯರ್ ಆಗಿರುತ್ತೆ, ಗ್ರೀನ್ ಸಿಗ್ನಲ್ ಬಿದ್ದು ಎಲ್ಲ ವೆಹಿಕಲ್ಸು ಪಾಸ್ ಆಗ್ತಾ ಇರುತ್ತೆ, ನೀವು ಬೇಗ ಪಾಸ್ ಆಗ್ತೀರಾ, ಬೇಗ ಆಫೀಸ್ ರೀಚ್ ಆಗ್ತೀರಾ, ನಿಮ್ಮ ಬಾಸ್ ಅಪ್ರಿಷಿಯೇಟ್ ಮಾಡ್ತಾರೆ, ಎಲ್ಲವೂ ಆಗುತ್ತೆ. ಇದು ಮ್ಯಾಜಿಕ್ಕಾ, ಲಾ ಆಫ್ ಅಟ್ರಾಕ್ಷನ್ನ? ನೀವು ತಿಳ್ಕೊಳ್ಳಿ, ಇದೇ ಲಾ ಆಫ್ ಅಟ್ರಾಕ್ಷನ್. ನೀವೇ ಆಕರ್ಷಣೆ ಮಾಡ್ತಾ ಇದ್ದೀರಾ. ಲೇಟ್ ಆಗುತ್ತೆ, ನಮ್ಮ ಬಾಸ್ ಬೈತಾ ಇರೋನು, ನಮ್ಮ ಇವತ್ತು ಫುಲ್ಲು ಜಾಮ್ ಆಗಾಗಿದೆ, ಅಯ್ಯಯ್ಯೋ ನನಗೆ ಮನೆ ಬಿಡ್ತಾ ಇದ್ದೀರಾ, ನೀವು ಅನ್ಕೊತಾ ಇದ್ದೀರಾ, ರಿಪೀಟೆಡಾಗಿ ನೆಗೆಟಿವ್ ಥಾಟ್ಸ್ನ ರಿಲೀಸ್ ಮಾಡ್ತಾ ಇದ್ದೀರಾ. ಏನಂತ, ಅಯ್ಯೋ ಹೆವಿ ಟ್ರಾಫಿಕ್ ಇದ್ದರೆ ಏನು ಮಾಡೋದು, ಹೆವಿ ಟ್ರಾಫಿಕ್ಕಲ್ಲಿ ಸಿಕ್ಕಾಕ್ಕೊಂಡ್ರೆ ಏನು ಮಾಡೋದು, ಟ್ರಾಫಿಕ್ ಜಾಮ್ ಆಗೋಯ್ತು, ಸಿಗ್ನಲ್ಲೇ ಪಾಸ್ ಆಗಲಿಲ್ಲ, 3 ಸಿಗ್ನಲ್ ಬಿದ್ದರೂ ನಾನು ಮುಂದೆ ಪಾಸ್ ಆಗಲಿಲ್ಲ, ಬಾಸ್ ಆಫೀಸ್ ರೀಚ್ ಆಗೋಷ್ಟೊತ್ತಿಗೆ 10 o'clock ಆಗೋಯ್ತು, 12 o'clock ಆಗೋಯ್ತು, ಲೇಟ್ ಆಗೋಯ್ತು, ನಮ್ಮ ಬಾಸ್ ಬೈತಾ ಇದ್ದಾರೆ, ಅದು ಇದು ಅಂತ ನೀವು ರಿಪೀಟೆಡಾಗಿ ಆಲೋಚನೆಗಳನ್ನ ಬಿಡುಗಡೆ ಮಾಡಿಕೊಂಡು ವರಿ ಆಗ್ತಾ, ಟೆನ್ಷನ್ ಪಡ್ತಾ, ಭಯ ಪಡ್ತಾ, ನೀವು ಪದೇ ಸಬ್ಕಾನ್ಷಿಯಸ್ ಮೈಂಡ್ಗೆ ಇದೇ ಕೊಡ್ತಾ ಹೋದರೆ ಏನಾಗುತ್ತೆ, ಡೆಫಿನೆಟಾಗಿ ನೀವು ಆ ಸಿಗ್ನಲ್ ಹತ್ರ ಹೋಗೋಷ್ಟೊತ್ತಿಗೆ ಟ್ರಾಫಿಕ್ ಜಾಮ್ ಆಗಿರುತ್ತೆ, ರೆಡ್ ಸಿಗ್ನಲ್ ಬಿದ್ದಿರುತ್ತೆ, ನೀವು ಬೇಗ ಮೂವೇ ಆಗೋದಿಲ್ಲ ಅಲ್ಲ, ಅಥವಾ ಅಲ್ಲಿ ಏನೋ ಗಲಾಟೆಗಳು ನಡೀತಾರೆ, ಅಥವಾ ಏನೋ ಒಂದು ಆಕ್ಸಿಡೆಂಟ್ ನಡೆದಿರುತ್ತೆ. ಇದರಿಂದ ಎಲ್ಲ ನೀವೇ ಆಕರ್ಷಣೆ ಮಾಡ್ತಾ ಇದ್ದೀರಾ ಇದನ್ನೆಲ್ಲ. ಯಾಕೆಂದರೆ ಯು ಆರ್ ದ ಕ್ರಿಯೇಟರ್ ಇಲ್ಲಿ ನಮ್ಮ ಸಬ್ಜೆಕ್ಟಲ್ಲಿ. ಇದೇ ಲಾ ಆಫ್ ಅಟ್ರಾಕ್ಷನ್, ಬೇರೆ ಏನೂ ಇಲ್ಲ ಫ್ರೆಂಡ್ಸ್. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಿಮ್ಮ ಮೈಂಡ್ಸೆಟ್ಟಲ್ಲೇ ಇದೆ, ನಿಮ್ಮಲ್ಲೇ ಇದೆ, ನೀವೇ ಆಕರ್ಷಣೆ ಮಾಡ್ತಿದ್ದೀರಾ. ಅಯ್ಯೋ, ಅರ್ಥ ಮಾಡ್ಕೊಳ್ಳಿ, ನೀವೇ ಪದೇ ರಿಪೀಟೆಡಾಗಿ ಏನನ್ನು ಮಾತಾಡ್ತಾ ಇದ್ದೀರಾ, ಏನನ್ನು ಥಿಂಕ್ ಮಾಡ್ತಾ ಇದ್ದೀರಾ, ಯಾವ ಥಾಟ್ಸ್ನ ರಿಲೀಸ್ ಮಾಡ್ತಾ ಇದ್ದೀರಾ, ಪಾಸಿಟಿವ್ ಥಾಟಾ ಅದು ನೆಗೆಟಿವ್ ಥಾಟಾ ಅನ್ನೋದು ನಿಮ್ಮಲ್ಲೇ ಇದೆ. ಇಟ್ಸ್ ಎ ಪಕ್ಕಾ ಲಾ ಆಫ್ ಅಟ್ರಾಕ್ಷನ್. ಲಾ ಆಫ್ ಅಟ್ರಾಕ್ಷನ್ನ ನೀವು 1000 ಅಲ್ಲ 10,000% ನಂಬಿಕೆ ಇಟ್ಕೊಂಡು ಫಾಲೋ ಮಾಡಿದ್ರೆ ಖಂಡಿತ ನೀವು ಸಕ್ಸಸ್ನ ಜೀವನದಲ್ಲಿ ಪಡಿಬೋದು. ಲಾ ಆಫ್ ಅಟ್ರಾಕ್ಷನ್ನ ಮನಸಾರ ನಂಬಿ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಸು ಅಟೆಂಡ್ ಆಗಿ
ಮನಿ ಎನರ್ಜಿ ಕ್ಲಾಸಸ್ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಸಬ್ಜೆಕ್ಟೇ. ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿಕೊಂಡು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡೋದೆ, ನಿಮ್ಮ ಜೀವನ ನಿಮ್ಮ ಕೈಲೇ ಇದೆ ಅಂತ ತಿಳಿಸ್ಕೊಡೋದೆ ಈ ಮನಿ ಎನರ್ಜಿ ಕ್ಲಾಸಸ್, ಬೇರೆ ಏನೂ ಇಲ್ಲ. ಲಾ ಆಫ್ ಅಟ್ರಾಕ್ಷನಲ್ಲಿ ಆ್ಯಕ್ಷನ್ ಖಂಡಿತ ಕೊನೆಯಲ್ಲಿರೋದ್ರಿಂದ ಈ ಪ್ರೋಸೆಸ್ ಎಲ್ಲ ಮಾಡಿದಾಗ ಬಾಡಿ ಆಟೋಮೆಟಿಕ್ಕಾಗಿ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸುತ್ತೆ ಅನ್ನೋದೇ ಲಾ ಆಫ್ ಅಟ್ರಾಕ್ಷನ್. ಸೊ ನೀವೇನ ಅಟ್ರಾಕ್ಟ್ ಮಾಡ್ತೀರಾ ಅದು ನಿಮ್ಮ ಜೀವನದಲ್ಲಿಗೆ ಬರುತ್ತೆ. ಅಂಡರ್ಲೈನ್ ಮಾಡಿ, ನೀವೇನನ್ನು ಆಕರ್ಷಣೆ ಮಾಡ್ತೀರೋ ಅದನ್ನೇ ನೀವು ಜೀವನದಲ್ಲಿ ಪಡಿತೀರಾ, ಆಕರ್ಷಣೆ ಮಾಡ್ತೀರಾ. ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಮಾರ್ಕ್ ಮೈ ವರ್ಡ್ಸ್. ಸೊ ಇದೇ ಸತ್ಯ ಫ್ರೆಂಡ್ಸ್. ಲಾ ಆಫ್ ಅಟ್ರಾಕ್ಷನ್ನ ಖಂಡಿತ ಎಲ್ಲರೂ ನಂಬಿ ಫಾಲೋ ಆಗಿ. ಅದ್ಭುತವಾದ ಸಬ್ಜೆಕ್ಟ್ ಇದು, ಅದ್ಭುತವಾದ ರಿಸಲ್ಟ್ಸ್ ಕೊಡುವ ಸಬ್ಜೆಕ್ಟ್ ಇದು. ನಂಬಿ ಕ್ಲಾಸಸ್ ಅಟೆಂಡ್ ಆಗಿ ಈ ಒಂದು ಲಾ ಆಫ್ ಅಟ್ರಾಕ್ಷನ್ನ ಎಲ್ಲರೂ ಕಲ್ತ್ಕೊಂಡು ಎಲ್ಲರೂ ಜೀವನದಲ್ಲಿ ಉನ್ನತವಾದ ಒಂದು ಶಿಖರಕ್ಕೆ ಏರಬೇಕು ಅನ್ನೋದೇ ನನ್ನ ಒಂದು ಆಸೆ. ಥ್ಯಾಂಕ್ ಯು. ಸೊ ಈಸಿಯಾಗಿ ಇದಿಷ್ಟೇ ಅಲ್ಲ, ಎಷ್ಟು ಚಿಕ್ಕವಾಗಿಂದ ನೀವು ಎಷ್ಟೋ ಈ ಥರನೇ ಆಕರ್ಷಣೆ ಮಾಡಿರ್ತೀರ ನಿಮ್ಮ ಜೀವನದಲ್ಲಿ. ಎಷ್ಟೋ ಎಕ್ಸಾಂಪಲ್ಸ್ ಇರುತ್ತೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ. ನಿಮಗೂ ಈ ರೀತಿ ಆಗಿರುತ್ತೆ. ಇದೇ ಅಲ್ಲ, ಸ್ಕೂಲ್ ಟೈಮಲ್ಲಾಗಿರ್ಬೋದು, ಕಾಲೇಜು ವಿಷಯದಲ್ಲಾಗಿರ್ಬೋದು, ಎಲ್ಲ ನೀವೇನು ಅಂದ್ಕೊಂಡಿದ್ರೆ ಅದೇ ನಿಮ್ಮ ಜೀವನದಲ್ಲಿ ಬಂದಿರುತ್ತೆ. ಅದು ಕೆಟ್ಟದಾಗಿರ್ಬೋದು, ಒಳ್ಳೆಯದಾಗಿರ್ಬೋದು. ಕಾರಣ ನೀವೇ, ಮುಮ್ಮತಿಗೆ ನೀವೇ. ಸೊ ಲಾ ಆಫ್ ಅಟ್ರಾಕ್ಷನ್ ಸಿಂಪಲ್ ಸಬ್ಜೆಕ್ಟ್ ಬಟ್ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ತುಂಬ 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 ಇದೆ ಹೇಳೋದು. ಡೀಪಾಗಿ ತಿಳ್ಕೊಬೇಕು ಅಂದ್ಕೊಂಡವರು ಮನಿ ಎನರ್ಜಿ ಕ್ಲಾಸಸ್ನ ಅಟೆಂಡ್ ಆಗಿ ಈ ಲಾ ಆಫ್ ಅಟ್ರಾಕ್ಷನ್ ಸಬ್ಜೆಕ್ಟ್, ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಸಬ್ಜೆಕ್ಟ್ನ ಕಲಿತು ಜೀವನದಲ್ಲಿ ಉನ್ನತವಾಗಿ ಕೋಟ್ಯಾಧಿಪತಿಗಳಾಗಿ ನಿಮ್ಮೆಲ್ಲ ಕೋರಿಕೆಗಳನ್ನ ಈಡೇರಿಸ್ಕೊಳ್ಳಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್. ನಮಸ್ತೆ.